ಹೆಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಯು ಸಿ 2025ರಲ್ಲಿ ಪರೀಕ್ಷೆನ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಟಡಿ ಹಾಲಿಡೇಸನ್ನು ಕೊಡ್ತಾರಾ? ಇನ್ ಕೇಸ್ ಸ್ಟಡಿ ಹಾಲಿಡೇಸನ್ನು ಕೊಟ್ಟರೆ ಯಾವಾಗಿಂದ ವಿದ್ಯಾರ್ಥಿಗಳಿಗೆ ಸ್ಟಡಿ ಹಾಲಿಡೇಸನ್ನು ನೀಡಲಾಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. 2025ರಲ್ಲಿ ಪರೀಕ್ಷೆ ಬರಿಬೇಕು ಅಂತಿರ್ತಕ್ಕಂತಹ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಹಾಲಿಡೇಸನ್ನು ಕೊಡ್ತಾರೆ ಅಂತಂದರೆ ಇದು ನಿಮ್ಮ ಕಾಲೇಜಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತಂದರೆ ಕೆಲವು ಕಾಲೇಜಸಲ್ಲಿ ಸ್ಟಡಿ ಹಾಲಿಡೇಸನ್ನು ಕೊಡ್ತಾರೆ, ಬಟ್ ಕೆಲವು ಕಾಲೇಜಸಲ್ಲಿ ಸ್ಟಡಿ ಹಾಲಿಡೇಸನ್ನು ಕೊಡೋದಿಲ್ಲ. ಸೊ ಈಗ ಸ್ಟಡಿ ಹಾಲಿಡೇಸನ್ನು ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತಂದರೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಯಾವ ರೀತಿ ಇರುತ್ತೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಸ್ಕೋರ್ ಮಾಡಿದರೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಅಂತಿದ್ರೆ ನಿಮಗೆ ಸ್ಟಡಿ ಹಾಲಿಡೇಸನ್ನು ಕೊಡ್ತಾರೆ. ಸೊ ನೀವೇನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಇಲ್ಲ ಅಂತಂದರೆ ಸೊ ನಿಮಗೆ ಎಕ್ಸ್ಟ್ರಾ ಕ್ಲಾಸಸನ್ನು ತಗೊಳ್ತಕ್ಕಂಥ ಚಾನ್ಸಸ್ಸು ಸಹ ಇರುತ್ತೆ. ಸೊ ಇದೆಲ್ಲ ನಿಮ್ಮ ಕಾಲೇಜಸ್ನ ಮೇಲೇ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಓಕೆನಾ? ಸೊ ಕೆಲವು ಕಾಲೇಜಸಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಸೊ ನಿಮಗೆ ಮನೆಯಲ್ಲಿ ಓದ್ಕೊಳ್ಳೋದಕ್ಕೆ ನಿಮಗೆ ಲೀವನ್ನು ಕೊಡ್ತಾರೆ. ನೀವು ಮನೆಯಲ್ಲೇ ಎಕ್ಸಾಮ್ಗೆ ಪ್ರಿಪೇರನ್ನು ಆಗ್ಬೋದಾಗಿರುತ್ತೆ. ಅದು ಸಹ ಯಾವಾಗ ಅಂತಂದರೆ, ಸೊ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಟಾಪಿಕ್ಸ್ಗಳು ಕವರ್ ಆಗಿದ್ದರೆ ಸೊ ನಿಮಗೆ ಸ್ಟಡಿ ಹಾಲಿಡೇಸನ್ನು ಕೊಡ್ತಕ್ಕಂಥದ್ದು. ಇನ್ ಕೇಸ್ ಸ್ಟಡಿ ಹಾಲಿಡೇಸನ್ನು ಕೊಟ್ಟರೆ ಸೊ ಎಕ್ಸಾಮ್ 2 ವೀಕ್ಸ್ 3 ವೀಕ್ಸ್ ಇರುವಾಗಲ ಸೊ ನಿಮಗೆ ರಜವನ್ನು ಕೊಡ್ತಕ್ಕಂಥದ್ದು. ಸೊ ಅಷ್ಟು ದಿನಗಳ ಕಾಲ ನೀವು ಮನೆಯಲ್ಲೇ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಮತ್ತು ಕೆಲವೊಮ್ಮೆ ಕಾಲೇಜಸ್ಗಳಿಗೆ ಬರೋದಕ್ಕೆ ಹೇಳ್ತಾರೆ. ಕೆಲವು ಇಂಪಾರ್ಟೆಂಟ್ ಕ್ಲಾಸಸ್ ಇದ್ದರೆ, ಒಂದು ಇಂಪಾರ್ಟೆಂಟ್ ನೋಟ್ಸನ್ನು ಬರೆಸೋ ರೀತಿ ಇದ್ದರೆ, ಅಥವಾ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋ ಮೆಥಡನ್ನು ಹೇಳ್ಕೊಡೋ ರೀತಿ ಇದ್ದರೆ, ಸೊ ಈ ರೀತಿ ಕ್ಲಾಸ್ಗಳನ್ನು ಮಿಸ್ ಮಾಡ್ಕೋಬೇಡಿ. ಸೊ ಆ ಕ್ಲಾಸಸ್ಗಳಿಗೆ ಅಟೆಂಡ್ ಆಗಿ ನಿಮಗೂ ಸಹ ಐಡಿಯಾ ಸಿಗುತ್ತೆ. ಸೊ ಯಾವ ರೀತಿ ಕ್ವಶನನ್ನು ಆನ್ಸರ್ ಮಾಡಬೇಕು, ಯಾವ ರೀತಿ ಬರೀಬೇಕು, ಯಾವ ಸ್ಟೆಪ್ ಆದಮೇಲೆ ಬರೀಬೇಕು, ಸೊ ಈ ರೀತಿ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಸೊ ಎಕ್ಸಾಮಲ್ಲಿ ಯಾವ ರೀತಿ ನೀವು ಆನ್ಸರ್ನ ಬರೀಬೇಕಂತ ಹೇಳಿ ಇಂಥ ಕ್ಲಾಸಸ್ಗಳಿಗೆ ನೀವೇನು ಮಾಡಬೇಕು, ಕರೆಕ್ಟಾಗಿ ಅಟೆಂಡ್ ಆಗಬೇಕಾಗಿರುತ್ತೆ. ಮಿಸ್ ಮಾಡ್ಕೋಬೇಡಿ. ಓಕೆನಾ? ಆ್ಯಂಡ್ ಹಾಲ್ ಟಿಕೆಟ್ ಕೊಡೋವಾಗೂ ಸಹ ಹೇಳ್ತಾರೆ. ಸೊ ಆವಾಗ ನೀವು ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟನ್ನು ತಗೊಂಡು ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದಾಗಿರುತ್ತೆ. ಓಕೆನಾ? ಇನ್ನು 3 ಮಂತ್ಸ್ ಏನೋ ಇದೆ ಅಲ್ವಾ ಎಕ್ಸಾಮ್ಗೆ. ಸೊ ಆದಷ್ಟು ಪ್ರಿಪೇರ್ ಆಗ್ತೀರಿ. ನಿಮ್ಮ 100% ಪ್ರಿಪರೇಷನನ್ನು ನೀಡಿ. ಓಕೆನಾ? ಸೊ ನಾನು ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ತಿರ್ತೀನಿ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.